ಓಂ ನಮೋ ವಾಯುಪುತ್ರಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಒಂದು ಮೂರು ಆಸೆ ಇದ್ದೇ ಇರುತ್ತೆ. ಆ ಮೂರು ಆಸೆಗಳಲ್ಲಿ ಈಗ ಹೇಳ್ತಕ್ಕಂಥದ್ದು ಒಂದಾಗಿರುತ್ತೆ. ಏನು ಆ ಮೂರು ಆಸೆ? ನಾವು ಜೀವನದಲ್ಲಿ ಒಳ್ಳೆಯ ಉದ್ಯೋಗ ಇರಬೇಕು, ತುಂಬ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ಆಸೆ. ಎರಡನೇದು ನಮ್ಗೆ ಒಳ್ಳೆ ನೆಲೆ ಬೇಕು, ಒಳ್ಳೆ ಮನೆ ಕಟ್ಕೋಬೇಕು, ಒಳ್ಳೆ ಬಂಗಲೆ ಕಟ್ಕೋಬೇಕು ಅಂತಕ್ಕಂಥದ್ದು ಎರಡನೇ ಆಸೆ. ಮೊದಲನೇದರಲ್ಲೇ ಕೂಡ ನಾವು ಸಂಬಳ ಚೆನ್ನಾಗಿ ಮಾಡ್ಕೋಬೇಕು, ಕುಟುಂಬ ಮಕ್ಕಳು ಹೆಂಡತಿ ಎಲ್ಲ ಅದರಲ್ಲಿ ಬರುತ್ತೆ. ಇನ್ನು ಎರಡನೇದು ಬಂದು ನಮಗೊಂದು ನೆಲೆ ಬೇಕು. ಮೂರನೇದಿದೆ. ಆ ಮೂರನೇದು ಏನು ಅಂದರೆ ಪ್ರತಿಯೊಬ್ಬರಿಗೂ ಒಂದು ಆಸೆ. ಆ ಆಸೆ ಏನಂದರೆ ವಾಹನ. ಅದು ಸೈಕಲ್ ಆಗ್ಬೋದು, ಕಾರ್ ಆಗ್ಬೋದು, ಬೈಕ್ ಆಗ್ಬೋದು, ಏರೋಪ್ಲೇನ್ ಆಗ್ಬೋದು, ಏನೇ ಆಗ್ಬೋದು, ಬಸ್ ಆಗ್ಬೋದು, ಕಾರ್ ಆಗ್ಬೋದು, ಏನೇ ಆಗ್ಬೋದು, ವಾಹನ. ಈ ವಾಹನ ಯೋಗ ಯಾರಿಗಿರುತ್ತೆ? ಮತ್ತು ವಾಹನ ಯೋಗ ಪಡ್ಕೋಬೇಕು ಅಂದರೆ ಏನು ಮಾಡ್ಕೋಬೇಕು? ನಮಗೆ ಜಾತಕದಲ್ಲಿ ವಾಹನ ಯೋಗನೇ ಇಲ್ಲ, ಆದರೂ ಕೂಡ ನಾವು ವಾಹನ ಪಡ್ಕೋಬೇಕು ಅಂದರೆ ಯಾವ ದೇವರ ಮೊರೆ ಹೋಗಬೇಕು? ಎಲ್ಲೋ ಒಂದು ಕಡೆ ಕಲಿಯುಗದಲ್ಲಿ ಗ್ರಹಗತಿಗಳೆಲ್ಲವೂ ಕೂಡ ನಮಗೆ ವಿರೋಧವಾಗಿದ್ದರೂ ಕೂಡ ನಾವು ಜೀವನವನ್ನು ಒಳ್ಳೆಯ ಜೀವನ ಕೂಡ ಸಾಗಿಸ್ಬೋದು. ಇದಕ್ಕೆ ನಿದರ್ಶನವಾಗಿ ಹೇಳ್ತೀವಿ ನಾವು ಸಾಡೆ ಸಾತಿ ಇದ್ದಾಗ, ಪಂಚಮ ಶನಿ ಇದ್ದಾಗ, ಅರ್ಧಾಷ್ಟಮ ಶನಿ ಇದ್ದಾಗ ನಾವು ಅದನ್ನು ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಜೀವನ ಅಲ್ಲೇ ಇದ್ಬಿಡ್ತೀವಿ. ಅದಕ್ಕೆ ಮೆಟ್ಟಿ ನಿಲ್ಲಬೇಕು. ಇದ್ರೂ ಪರವಾಗಿಲ್ಲ, ನಾನು ಸಂಪಾದನೆ ಮಾಡ್ತೀನಿ ಅಂದರೆ ಭಗವಂತನೇ ದೂರ ಪಕ್ಕಕ್ಕೆ ಸರಿದು ಬಿಡ್ತಾನಂತೆ. ಹಾಗಾಗಿ ವಾಹನ ಯೋಗ ನಮಗೆ ನಮ್ಮ ಜ್ಯೋತಿಷ್ಯದ ಒಂದು ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದಾಗ ನಾಲ್ಕನೇ ಮನೆಯ ಅಧಿಪತಿ, ನಾಲ್ಕನೇ ಮನೆಯ ಅಧಿಪತಿಯನ್ನು ಯಾರು ನೋಡ್ತಾ ಇದ್ದಾರೆ, ನಾಲ್ಕನೇ ಮನೆ ಅಧಿಪತಿ ಎಲ್ಲಿದ್ದಾನೆ, ನಾಲ್ಕರ ಒಂದು ಆ ಮನೆಗೆ ದೃಷ್ಟಿ ಆಗಿದೆ, ಇವೆಲ್ಲವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ವಾಹನ ಯೋಗ ಇದೆಯಾ ಇಲ್ಲವಾ ಅಂತೂ ಕೂಡ ನಾವು ಹೇಳ್ತಾ ಇರ್ತೀವಿ. ಅದರಲ್ಲೂ ಕೂಡ ವಾಹನದಲ್ಲಿ ಅದರಲ್ಲೊಂದು ಲೆಕ್ಕ. ಆ ಲೆಕ್ಕ ಏನು? ಸೆಕೆಂಡ್ ಹ್ಯಾಂಡ್ ವಾಹನ ಯೋಗ ಇದೆಯಾ, ಫಸ್ಟ್ ಹ್ಯಾಂಡ್ ವಾಹನ ಇದೆಯಾ? ಇದೆಲ್ಲವನ್ನು ಗಮನಿಸಿ ನಮಗೆ ಎಲ್ಲ ಗ್ರಹಗಳು ನಮಗೆ ವಿರೋಧವಾಗಿದ್ದರೂ ಕೂಡ ನಾವು ವಾಹನವನ್ನು ಪಡ್ಕೋಬೇಕಾಗಿರುತ್ತೆ, ಪಡ್ಕೋಬಹುದು. ಅದು ಹೇಗೆ ಅಂದರೆ ಕಂಟಿನ್ಯೂಸ್ ಆಗಿ ನಾನು ಹೇಳ್ತಕ್ಕಂಥ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೆ ಆದರೆ, ಕಂಟಿನ್ಯೂಸ್ ಆಗಿ ನೀವು ಈ ತಂತ್ರ ಮಾಡಿದ್ದೆ ಆದರೆ ಬೇಗ ವಾಹನ ಕೂಡ ಪಡ್ಕೋಬೋದಾಗಿದೆ. ಏನು ಆ ತಂತ್ರ ಅಂತ ಹೇಳಿದ್ರೆ, ಶನಿವಾರದ ದಿನ ಪೂರ್ವಾಭಿಮುಖವಾಗಿರ್ತಕ್ಕಂಥ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ. ಶನಿವಾರದ ದಿನ ಪೂರ್ವಾಭಿಮುಖವಾಗಿರ್ತಕ್ಕಂಥ ಆ ಶನೇಶ್ವರನ ದೇವಸ್ಥಾನದಲ್ಲಿ ಸಂಧ್ಯಾಕಾಲ ಅಂದರೆ ನಾವೆಲ್ಲೋ ಒಂದು ಕಡೆ ಗೋಧೋಳಿ ಮುಹೂರ್ತ ಅಂತ ಏನು ಕರಿತೀವಿ, ಆ ಸಮಯದಲ್ಲಿ 3 ದೀಪಗಳನ್ನು ಮಣ್ಣಿನ ಹಣತೆ ತೊಗೊಂಡೋಗೋದು, ಎಳ್ಳೆಣ್ಣೆಯ ಒಂದು ದೀಪಗಳನ್ನು 3 ದೀಪಗಳನ್ನು ಹಚ್ಚಿ ಆ ಭಗವಾನರಿಗೆ ನೀವೇ ಶನಿ ಭಗವಾನರಿಗೆ ಬೆಳಗಬೇಕು. ಈ ರೀತಿ ಬೆಳಗಿ ಆ ದೇವಸ್ಥಾನದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು 3 ಶನಿವಾರ ಮಾಡ್ಕೊಂಡು ಬಂದಿದ್ದೆ ಆದರೆ ನಿಮಗೆ ವಾಹನ ಯೋಗ, ಅದು ಯಾವುದೋ ಸೆಕೆಂಡ್ ಹ್ಯಾಂಡ್ಲೋ ಇನ್ನೊಂದು ಮತ್ತೊಂದು, ನಿಮ್ಮಲ್ಲಿ ದುಡ್ಡೇ ಇಲ್ಲ ಆದರೂ ಕೂಡ ವಾಹನ ಯೋಗ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಚತುರ್ಥ ಸ್ಥಾನಾಧಿಪತಿ ಇರ್ಬೋದು, ಚತುರ್ಥ ಯೋಗಗಳನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ನಾವು ಯಾವಾಗಲೂ ಹೇಳ್ತೀವಿ ವಾಹನಕ್ಕೆ ಕೇವಲ ಶನಿ ಭಗವಾನರ ಜೊತೆಗೆ ಕುಜನೂ ಕೂಡ ಕುಜ ಕಾರಕತ್ವ ಇರ್ತಕ್ಕಂಥದ್ದು, ಇನ್ನು ಶುಕ್ರ ಕಾರಕತ್ವ ಇರ್ತಕ್ಕಂಥದ್ದು. ಕುಜ ಶುಕ್ರ ಶನಿ ಆದರೆ ಬೇಗ ವಾಹನ ಯೋಗ ಕೊಡ್ತಕ್ಕಂಥದ್ದೇ ಶನಿ ಭಗವಾನರಾಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಆ ಶನಿ ಪೂಜೆ ಮಾಡಿ ಎಳ್ಳಿನ ದೀಪ ಹಚ್ಚಿ 3 ಶನಿವಾರ ಶನಿ ಭಗವಾನರು ಪೂರ್ವಾಭಿಮುಖವಾಗಿರಬೇಕು. ಆ ದೇವರಿಗೆ ವಾಹನ ಕೊಡಪ್ಪ ಅಂತ ಲಾಸ್ಟಲ್ಲಿ ಒಂದು ಪ್ರಾರ್ಥನೆ ಮಾಡಿ ಬಂದುಬಿಟ್ರೆ 3 ಶನಿವಾರ ಕಳೆದ್ರೆ 4ನೇ ಶನಿವಾರ ನಿಮಗೆ ಹೇಗೋ ವಾಹನ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನಮ್ಮ ಹತ್ರ ವಾಹನ ಇದ್ದೋರು ಮಾಡ್ಬೋದು, ವಾಹನ ಕಂಟಕಗಳಿಂದ ಕೂಡ ಮುಕ್ತರಾಗ್ತೀರಾ. ಇದರಿಂದ ಶುಭ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.